ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ದಿವಸ ನಾನು ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡೋದನ್ನು ತೋರಿಸ್ತೀನಿ. ಸಿಂಪಲ್ಲಾಗಿ ಏನೂ ಇಲ್ಲ, ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಬ್ಯಾಳಿ, ಸೊಪ್ಪು, ಉಪ್ಪು, ಅರಿಶಿನ. ನೋಡಿರಿ, ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಒಗ್ಗರಣೆ ಹಾಕೋನು, 1-2 ಸ್ಪೂನ್ ಎಣ್ಣೆ ಹಾಕೋನು, ಸಣ್ಣ ಸ್ಪೂನ್ಲೆ ಸಾಸಿವೆ ಹಾಕೋನು, ಸಾಸಿವೆ ಚಿಟಪಟ ಅನ್ನಲಿ. ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ರಿ, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ರಿ. ನಾನು ಒಂದು 4 ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಚಾಕಾಗ್ತೀನಿ. ಅಷ್ಟೊಂದು ಖಾರ ಇಲ್ಲಿ, ಇವು ಮೀಡಿಯಮ್ ಖಾರ ಅದಾವು. 1 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಜಜ್ಜಿ ಹಾಕ್ಕೋಬೇಕು. ಇಡೀ ಹಾಕಬಾರ್ದು ಬೆಳ್ಳುಳ್ಳಿ. ಯಾವಾಗಲೂ ಸಾಂಬಾರಿಗೆ ಆಯ್ತು, ಪಲ್ಯಕ್ಕಾಯ್ತು, ಸ್ವಲ್ಪ ಅವನ್ನ ಡ್ಯಾಮೇಜ್ ಮಾಡಿ ಹಾಕ್ಬೇಕು, ಇಲ್ಲಾಂದ್ರೆ ಪಡ್ಡ ಅಂತ ಹಾರ್ತಾವೆ ಮಕ್ಕಕ್ಕೆ. ಇದು ಬೇಯಲಿ, ಸಣ್ಣ ಉರಿ ಇಟ್ಟು ಬೇಯಿಸ್ಕೊಳೋಣ. ಇದನ್ನ 1 ಕಟ್ಟು ದೊಡ್ಡ ಕಟ್ಟು ಸಬ್ಬಸಿಗೆ ತೊಗೊಂಡು ಸೋಸಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡೀನಿ. ಈಗ ನೋಡಿರಿ, ನೋಡೋ ಮುಂದೆ ಎಷ್ಟು ಅನ್ನಿಸ್ತತಿ. ಪಲ್ಯ ಆಗಿಂದ ಇಟೇ ಆಗ್ತತದು, ಈಡಾಗಲ್ಲ, ಕಡಿಮೆ ಆಗಿಬಿಡ್ತತಿ. ನೋಡಿರಿ, 1 ಕಟ್ಟು ಸಬ್ಬಸಿಗೆ ಇಲ್ಲಿ ಹಾಕಾಕತ್ತೀನಿ. ಈ ಸೊಪ್ಪು ನೋಡಿ ಉಪ್ಪು ಹಾಕಿದ್ದೀವಿ ಅಂದ್ರೆ ಬಾಯಾಗ ಇಡಾಕೆ ಬರ್ದಂಗೆ ಆಕತಿ. ಇದು ಕರಿಗಿಂದ ಏಟಾಕೈತಿ ಅಂದ್ರೆ ಸೊಪ್ಪು ಎಷ್ಟಿರ್ತೈತಿ, ಕಾಲು ಭಾಗ ಕರಿಗಿಂದ ಕಾಲು ಭಾಗ ಆಕೈತಿ. ಅದ್ರ ತಕ್ಕಂಗೆ ಉಪ್ಪು ಹಾಕ್ಬೇಕಿಲ್ಲೇ ನಾವು. ತಟಗೆ ಉಪ್ಪು ಹಾಕ್ಬೇಕು. ನೋಡಿರಿ, ಸ್ಪೂನ್ ಎಷ್ಟು ಸಣ್ಣದೈತಿ, ಅರ್ಧ ಸ್ಪೂನ್ ಹಾಕೀನಿ. ಅರಿಶಿನ ಹಾಕೋನು, ಇದನ್ನ ಚೆಂದ ಬಾಡಿಸ್ಕೊಳೋಣ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್. ಇದು ರೊಟ್ಟಿನೇ ಬೇಕಿದಕ್ಕೆ, ಅಷ್ಟೊಂದು ಟೇಸ್ಟಾಗಿರ್ತೈತಿ. ಜೋಳದ ರೊಟ್ಟಾಗಲಿ, ರಾಗಿ ರೊಟ್ಟಿ ಆಗಲಿ. ಇವತ್ತು ನಮ್ಮ ಮನೆಯೊಳಗೆ ನಾವು ರಾಗಿ ರೊಟ್ಟಿ ಮಾಡಾಕತ್ತೀವಿ. ನೋಡಿರಿ, ಏಟಾತು ನೋಡಿರಿ ಕರಿಗೆ. ಈಗ ಬೇಳೆ ಹಾಕೋಣ. ಎರಡೂ ಮಿಕ್ಸ್ ಮಾಡಿ ಚೆಂದಾಗಿ 1-2 ನಿಮಿಷ ಕುದಿಸ್ಬಿಟ್ರೆ ಸಾಕು, ರೆಡಿ ಆಕೈತೆ ನಮ್ಮ ಸಬ್ಬಸಿಗೆ ಬೇಳೆ ಪಲ್ಯ. ಒಂದು 2 ನಿಮಿಷ ಸಣ್ಣ ಉರಿಯೊಳಗೆ ಪ್ಲೇಟ್ ಮುಚ್ಚಿ ಬೇಯಿಸೋಣ. ರೆಡಿ ಆಯ್ತು ನೋಡಿರಿ ನಮ್ಮ ಸಬ್ಬಸಿಗೆ ಬೇಳೆ ಪಲ್ಯ. ಬಿಸಿ ಬಿಸಿ ರಾಗಿ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್. ರಾಗಿ ಅಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ರತಿದಿನ ಏನಾದರೂ ಒಂದು ರಾಗಿದು ಸೇವಿಸಬೇಕು. ಗಂಜಿ ಆಗಲಿ, ಅಂಬ್ಲಿ ಆಗಲಿ, ರೊಟ್ಟಿ ಆಗಲಿ, ಮುದ್ದೆ ಆಗಲಿ, ನಿಮಗೆ ಇಷ್ಟ ಆಗಿದ್ದು ಮಾಡಿಕೊಂಡು ಊಟ ಮಾಡಿದರೆ ರಾಗಿ ತಿಂದವಂಗೆ ರೋಗನೇ ಇಲ್ಲ ಅಂತಾರೆ. ನೋಡಿರಿ, ಏನು ಸೂಪರ್ ಆಗೈತಿ, ಘಮ ಘಮ ಅಂತತಿ ಪಲ್ಯ. ನಾನು ಡಿಟೇಲಾಗಿ ರಾಗಿ ರೊಟ್ಟಿ ತೋರಿಸಿಲ್ಲ, 1-2 ಬೇಯಿಸೋದನ್ನು ತೋರಿಸೀನಿ. ಡಿಟೇಲಾಗಿ ನಾನು ವಿಡಿಯೋ ಹಾಕ್ತಾನಂತ. ರಾಗಿ ರೊಟ್ಟಿ ನೋಡಿರಿ, ಬಡದು ಮಾಡಾಕತ್ತೇನೆ ನಾನಿಲ್ಲಿ. ಹಂಚಿನಾಗ ಹಾಕೇನೆ ಆಲ್ರೆಡಿ ಒಂದು. ಆವಾಗ ರಾಗಿ ರೊಟ್ಟಿನೂ ಮಾಡ್ಕೊಂಡು ತಿಂತಿರ್ತೀವಿ ನಾವು. ಅಂಬ್ಲಿ ಮಾಡ್ತೀವಿ, ಗಂಜಿ ಮಾಡ್ತೀವಿ, ಅಪರೂಪಕ್ಕೆ ಮುದ್ದೆ ಮಾಡ್ತೀವಿ. ರೊಟ್ಟಿ ಹಾಕಿದ ಸ್ವಲ್ಪ ಹೊತ್ತಿಗೆ ನೀರು ಹಚ್ಚಿ ತಿರುಗಿಸಿ ಹಾಕಬೇಕು. ಮೆತ್ತಗೆ ಹೋಳಿಗೆ ಹೆಂಗೆ ಬಂದವು ರೊಟ್ಟಿ ತೋರಿಸ್ತಾನೆ ನಿಮ್ಗೆ. ಆಮೇಲೆ ಮಡಚಿ ತಿರುಗಿಸಿ ಹಾಕಿಂದ ಒಂದು ಕಾಟನ್ ಬಟ್ಟೆ ತೊಗೊಂಡು ಸ್ವಲ್ಪ ಫ್ರೆಶ್ ಮಾಡ್ಕೊತ ಹೋಗ್ಬೇಕು. ರೊಟ್ಟಿ ಉಬ್ಬಿ ಬಿಡ್ತಾವೆ ನೋಡಿರಿ. ಉಬ್ಬಿದ ರೊಟ್ಟಿ ಹೋಳಿಗೆ ಅನ್ನಂಗೆ ಆಗಿರ್ತಾವೆ. ತೋರಿಸ್ತಾನೆ ನಿಮ್ಗೆ ಎಷ್ಟು ಸ್ಮೂತಾಗ್ಯಾವು ಅಂತ.
ನೋಡಿರಿ ರೊಟ್ಟಿ ಮಾಡ್ಕೊಂಡೇನಿ ನಾನೀಗ ನಿಮಗೆ ತೋರಿಸ್ತೀನಿ ಎಷ್ಟು ಮೆತ್ತಗಾಗ್ಯಾವಂತ. ನೋಡಿರಿ ಹೆಂಗೆ ಮಡಚಿದ್ರು ಎಷ್ಟು ಮಡಚಿದ್ರು ಕಟ್ಟಾಗಂಗಿಲ್ಲ, ಮುರಿಯಂಗಿಲ್ಲ, ಹರಿಯಂಗಿಲ್ಲ. ಎಷ್ಟು ಮೆತ್ತಗೆ ಹೋಳಿಗೆ ಹಂಗೆ ಬಂದವು. ಬಿಸಿ ಬಿಸಿವು ಭಾರಿ ಟೇಸ್ಟ್ ರೀ ಇವು. ಮೇಲೊಂದು ಸ್ವಲ್ಪ ತುಪ್ಪ ಸೋರಿ ನೀವೇನು ಪಲ್ಯ ಮಾಡಿರ್ತೀರಿ ಹಚ್ಕೊಂಡು ತಿಂದ್ರೆ ಮಸ್ತಾಗಿರ್ತಾವೆ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀರಿ. ಎಲ್ಲರಿಗೂ ನಮಸ್ಕಾರ ರೀ.